ಚುನಾವಣೆದೆಲ್ಲ ಒಂದು ಕಡೆಗೆ ಇರಬೇಕಾದ್ರೆ ವಿವಾದಗಳೆಲ್ಲ ಸರ್ಕಾರದ ಮೇಲೆ ಒಂದಾದ್ಮೇಲೆ ಬರಬೇಕಾದ್ರೆ ಈಗ ಒಂದು ಹೊಸ ಅಸ್ತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಹಳೆಯದನ್ನ ಹೊಸ ಕಲರ್ಫುಲ್ ಆಗಿ ಮಾಡಿಬಿಟ್ಟು ಶೃಂಗಾರ ಮಾಡಿ ಕೊಟ್ಟಂಗಿದೆ. ಅದು 50 ಶಾಸಕರಿಗೆ 50 ಕೋಟಿ, ಒಬ್ಬೊಬ್ಬರಿಗೆ 50 ಶಾಸಕರಿಗೆ 50 ಕೋಟಿ ಅಂದ್ರೆ 1 ಕೋಟಿ ಅಲ್ಲ, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ಲೆಕ್ಕಾಚಾರ. ಆಪರೇಷನ್ ಕಮಲ ಸದ್ದು ಮಾಡಿದೆ. ಈಗ ಸಿದ್ದರಾಮಯ್ಯ ಸರ್ಕಾರ ಉರುಳಿಸಲು 50 ಕೋಟಿ ಅಂತ ಬಿಟ್ಟಿದ್ದಾರೆ. 50 ಶಾಸಕರಿಗೆ 50 ಕೋಟಿ ಆಫರ್ ಅನ್ನು ನೀಡಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ ನಿಜಾನ? ರಾಜ್ಯ ರಾಜಕೀಯದಲ್ಲಿ ಈಗ ಕೋಲಾಹಲ ಎದ್ದಿದೆ. ಸಿಎಂ ಹೇಳಿದ್ದೆಲ್ಲ ನಿಜ ಅಂದಿದ್ದಾರೆ ಡಿಕೆ ಶಿವಕುಮಾರ್ ಸಹ. ಇದು ಶಾಸಕರಿಗೆ ಮಾಡಿರುವ ಅಪಮಾನ ಅಂತ ಬಿಜೆಪಿ ಹೇಳ್ತಾ ಇದೆ. ಸೊ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಇದಕ್ಕೆ ಯಾವ ರೀತಿಯಾದಂತ ಟೀಕೆಗಳು ಬಂದಿದೆ ವರದಿ ನೋಡಿ. ಸಿದ್ದು ಸರ್ಕಾರ ಉರುಳಿಸಲು 50 ಕೋಟಿ, 50 ಶಾಸಕರಿಗೆ 50 ಕೋಟಿ ಆಫರ್. ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ನಿಜಾನ? ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ. ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ. ಹೌದು, ಮೈಸೂರಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ನಮ್ಮ ಸರ್ಕಾರ ಉರುಳಿಸಲು ಬಿಜೆಪಿ ನಾಯಕರು ಈ ಹಿಂದೆ ಒಬ್ಬ ಶಾಸಕನಿಗೆ 50 ಕೋಟಿಯಂತೆ 50 ಕೋಟಿ ಆಫರ್ ನೀಡಿದ್ರು. ಇದು ಯಶಸ್ವಿ ಆಗಲಿಲ್ಲ ಅಂತ ನಿನ್ನೆಯಷ್ಟೇ ಸಿಎಂ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ಈಗ ತೀವ್ರ ಚರ್ಚೆಗೀಡಾಗಿದೆ. ಒಬ್ಬ ಶಾಸಕರಿಗೆ 50 ಕೋಟಿ, ಅಲ್ಲಿಗೆ 50 ಶಾಸಕರ ಖರೀದಿಗೆ ರಾಜ್ಯದಲ್ಲಿ ನಡೆದಿತ್ತ ಒಂದು ಪ್ಲಾನ್ ಅನ್ನುವಂತಹ ವಿಚಾರ ಈಗ ಬಹಳ ದೊಡ್ಡ ಮಟ್ಟದ ಚರ್ಚೆಯಲ್ಲಿದೆ. ಖುದ್ದು ಮುಖ್ಯಮಂತ್ರಿಗಳೇ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ಸಿನ 50 ಶಾಸಕರನ್ನು ಸೆಳೆಯುವಂಥ ಪ್ಲಾನನ್ನು ಮಾಡಿಕೊಳ್ಳಲಾಗಿತ್ತು, ಆದರೂ ಕೂಡ ನಮ್ಮ ಶಾಸಕರು ಅದಕ್ಕೆ ಬಲಿಯಾಗಲಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಮೂಡಿಸಿರುವಂಥದ್ದು. ಆಪರೇಷನ್ ಕಮಲ ರಾಜ್ಯದಲ್ಲಿ ಮತ್ತೆ ಚಿಗುರು ಹೊಡೆದಿತ್ತ? ಆಪರೇಷನ್ ಕಮಲ ಮಾಡೋದಕ್ಕೆ ಬಿಜೆಪಿಯ ಕೆಲವು ನಾಯಕರುಗಳು ಮುಂದಾಗಿದ್ರ ಅನ್ನುವಂಥದ್ದು ಈಗ ಮುಖ್ಯಮಂತ್ರಿಗಳ ಹೇಳಿಕೆ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಆ ಆಪರೇಷನ್ಗೆ ಸೂತ್ರಧಾರರು ಯಾರು, ಯಾರ್ಯಾರಿಗೆ ಆಮಿಷ ಬಂದಿತ್ತು ಅನ್ನುವಂಥ ಅಂಶ ಬಯಲಾದರೆ ಮಾತ್ರ ಮುಖ್ಯಮಂತ್ರಿಗಳ ಹೇಳಿಕೆಗೆ ಒಂದು ನಿರ್ದಿಷ್ಟವಾದಂತಹ ಒಂದು ದಿಕ್ಕು ಸಿಕ್ಕಂಕಾಗುತ್ತದೆ. ಸಿಎಂ ಹೇಳಿದ್ದೆಲ್ಲ ನಿಜವೆಂದ ಡಿಕೆ, ಸರ್ಕಾರ ಸುಭದ್ರವೆಂದ ಕೈನಾಯಕರು. ಆಪರೇಷನ್ ಕಮಲ ಬಗ್ಗೆ ಸಿಎಂ ನೀಡಿರೋ ಹೇಳಿಕೆಯನ್ನ ಕೈನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೋ ಅದೆಲ್ಲವೂ ನಿಜ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನೊಂದೆಡೆ ಕೆಲ ಸಚಿವರು ನಮಗೂ ಈ ಮಾಹಿತಿ ಬಂದಿದೆ, ಆದ್ರೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLAಗಳ ಹತ್ರ ಮಾತಾಡಿದ್ದಾರೆ. ಕೆಲವು MLAಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗ್ಬಿಟ್ಟಿದೆ. ಕಳೆದ 16-17 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿಎಂ ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಈ ತರ ಡೈರೆಕ್ಟ್ ಇನ್ಫಾರ್ಮೇಶನ್ ಮೊದಲಿಂದಾನೇ ಬರ್ತಾ ಇದೆ. ಬಿಜೆಪಿಗೆ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ಲ. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ. ಅವರಿಗೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡಬೇಕಾದ್ರೆ ಸರ್ ಏನಾದರೂ ಒಂದು ಮಾಹಿತಿ ಇರಲೇಬೇಕು. ಯಾಕಂದ್ರೆ ಮತ್ತೀಗ ಅವ್ರು ಹೇಳಿದಾರೆ, ಅವ್ರನ್ನ ಕೇಳಬೇಕಲ್ಲ ನೀವು. ನಮ್ಗೆ ಕೇಳಿ ನಾವೇನು ಹೇಳೋರು? ಇಲ್ಲ, ನಮಗೇನು ಯಾರು ಹೇಳಿಲ್ಲ ಆ ರೀತಿ. ನೀವು ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ, ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದು ಆತಿರೋದು ಇದ್ದೇ ಅದೇ ಕೊನೆವರೆಗೆ ಇರ್ತೈತೆ. ನಮ್ಮ ಸರ್ಕಾರ ಇರುವವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ. ಅದು ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ. ಆಪರೇಷನ್ ಕಮಲದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂಥ ಹೇಳಿಕೆ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿದೆ.
ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹೌದು ಸಿದ್ದರಾಮಯ್ಯನವರು ಹೇಳಿರೋದು ಸತ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನಮ್ಮ ಶಾಸಕರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿರೋದು ನಿಜ, 50 ಕೋಟಿಗೆ ಆಫರ್ ಮಾಡಿರುವಂಥದ್ದು ನಿಜ, ಇದನ್ನ ಖುದ್ದು ಶಾಸಕರೇ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಮಾತುಗಳನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಶಾಸಕರಿಗೆ ಮಾಡಿರೋ ಅಪಮಾನವೆಂದ ವಿಜಯೇಂದ್ರ. ನಿಮ್ಮ ಶಾಸಕರು ದನ ಕರುಗಳ? ಸಿಟಿ ರವಿ ಪ್ರಶ್ನೆ. ಇನ್ನು ಕೈ ಶಾಸಕರಿಗೆ ಬಿಜೆಪಿ 50 ಕೋಟಿ ಆಮಿಷ ಆರೋಪ ಮಾಡಿದ್ದ ಸಿಎಂ ಸಿದ್ದರಾಮಯ್ಯಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸವನ್ನ ಕಳೆದುಕೊಂಡಂತೆ ಕಾಣುತ್ತಿದೆ. ಅದಕ್ಕಾಗಿಯೇ ಕಪೋಲ ಕಲ್ಪಿತ ಆರೋಪ ಮಾಡ್ತಿದ್ದೀರಿ. ಶಾಸಕರನ್ನ ಮಾರಾಟದ ವಸ್ತುಗಳಂತೆ ವ್ಯಾಖ್ಯಾನಿಸಿ ಅವಮಾನ ಮಾಡ್ತಿದ್ದೀರಿ. ಇಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವುದು ತುರ್ತು ಅಗತ್ಯವಿದೆ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದೆಡೆ ನಿಮ್ಮ ಶಾಸಕರನ್ನ ಖರೀದಿಸಲು ಅವರೇನು ದನ ಕರುಗಳ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ, ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ, ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು, ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ. ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ. ಆರೋಪ ಮಾಡಿದ್ದೀರಿ ಸರ್, 50 ಕೋಟಿ ರೂಪಾಯಿ. ಏನು ಆರೋಪ ಮಾಡಿಲ್ಲ ನಡೆಯ, ಅದು ಹಳೆಯದೇ ಹೇಳಿದ್ದೀನಿ. ಪ್ರಯತ್ನ ಮಾಡಿದ್ರು ಅವರು, ಅದಕ್ಕೋಸ್ಕರ ಹೇಳಿದ್ದೀನಿ. ಉಪಚುನಾವಣೆ ಮುಗಿದ ತಕ್ಷಣ ಬಿಜೆಪಿ ನಾಯಕರ ಮೇಲೆ ಮುಖ್ಯಮಂತ್ರಿಗಳು ಆಪರೇಷನ್ ಕಮಲದ ಆರೋಪ ಮಾಡಿರುವಂಥದ್ದು. ಮುಖ್ಯಮಂತ್ರಿಗಳ ಆಪರೇಷನ್ ಕಮಲದ ಆರೋಪ ಏನಿದೆ ಅದಕ್ಕೆ ಬಿಜೆಪಿ ನಾಯಕರು ಕೆರಳಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಮುಖ್ಯಮಂತ್ರಿಗಳ ಮೇಲೆ ಮುಗಿಬಿದ್ದಿರುವಂಥದ್ದು. ನಿಮ್ಮ ಆರೋಪ ಕಪೋಲ ಕಲ್ಪಿತ, ಆಧಾರರಹಿತ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ. ಜೊತೆಗೆ ಏನು ಭ್ರಷ್ಟಾಚಾರ ಆರೋಪಗಳಲ್ಲಿ ಸರ್ಕಾರ ಸಿಲುಕ್ತಾ ಇದೆ ಅದನ್ನು ಮರೆಮಾಚೋದಕ್ಕೆ ಬಿಜೆಪಿ ನಾಯಕರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ. ಈಗ ನೀವೇನು ಆರೋಪ ಮಾಡಿದ್ದೀರಾ, 50 ಶಾಸಕರಿಗೆ 50 ಕೋಟಿ ಅನ್ನುವಂತಹ ಆರೋಪ ನಿಮ್ಮದೇ ಸರ್ಕಾರ ಇದೆ, ತನಿಖೆ ಮಾಡಿ ನಿರೂಪಿಸಿ ಅನ್ನುವಂತಹ ಸವಾಲನ್ನು ಕೂಡ ಬಿಜೆಪಿ ನಾಯಕರು ಮಾಡಿರುವಂಥದ್ದು. ಜೊತೆಗೆ ಇನ್ನೂ ಒಂದು ಮುಂದೆ ಹೆಜ್ಜೆ ಇಟ್ಟು ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಿ ನಿಮ್ಮ ಹೇಳಿಕೆ ನಿಜನ ಇಲ್ವಾ ಅಂತ, ಜೊತೆಗೆ ಈ ಸಂಬಂಧಪಟ್ಟಂತೆ ತಾಕತ್ತಿದ್ರೆ ಚರ್ಚೆಗೆ ಬನ್ನಿ ಅನ್ನುವಂತಹ ಸವಾಲನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸುದ್ದಿ ಸದ್ದು ಮಾಡಿದ್ದು ಮುಂದೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಕಾಂಗ್ರೆಸ್ನವರು ಸಂವಿಧಾನವನ್ನ ತುಂಬಾ ಗೌರವಿಸ್ತಾರೆ. ಅವರು ಅದರ ಎಲ್ಲ ಕಡೆನೂ ಕೂಡ ಸಂವಿಧಾನದ ವಿಚಾರವನ್ನು ಮಾತನಾಡ್ತಾರೆ. ಕರೆಕ್ಟ್, ನಾವೆಲ್ಲರೂ ಕೂಡ ಗೌರವಿಸಬೇಕು. ಹಾಗಾಗಿ ಕೇವಲ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆಗೆ ಶಿಫಾರಸು ಮಾಡೋದಲ್ಲ. ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ವಿಚಾರದಲ್ಲಿ, ರಾಮುಲು ಅವ್ರ ವಿಚಾರದಲ್ಲಿ ಎಲ್ಲ ಹೇಳಿದ್ರಲ್ವಾ, ಓಕೆ. ಹಾಗಿದ್ದಾಗ ಇದನ್ನ ತನಿಖೆಗೆ ಕೊಡಬೇಕಾ ಬೇಡವಾ, ಅಥವಾ ಕಂಪ್ಲೇಂಟ್ ಆದರೂ ಕೊಡಬೇಕಾ ಬೇಡವಾ? ಈಗ ಯಾರು ಬಂದು ಯಾವ BJP ಅವರು ಬಂದುಬಿಟ್ಟು ನಿಮಗೆ ಆಫರನ್ನು ಕೊಟ್ಟರು, ಎಲ್ಲಿ ಕೊಟ್ಟರು, ಆ ಜಾಗ ಯಾವುದು, ಯಾರನ್ನ ಸಂಪರ್ಕ ಮಾಡಿದ್ರಿ, ಇದೆಲ್ಲ ಜನಕ್ಕೆ ಗೊತ್ತಾಗೋದು ಬೇಡವಾ? ಇಲ್ಲ ಅಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅದರ ಅರ್ಥ. ರಾಜಕೀಯಕ್ಕೋಸ್ಕರ ಇಲ್ಲ, ಕಂಪ್ಲೇಂಟ್ ಕೊಡಿ, ತನಿಖೆ ಮಾಡಿಸಿ, ಗೊತ್ತಾಗಬೇಕು ನಮಗೆಲ್ಲ ಅದು ಯಾರು ಮಾಡಿದ್ದಾರೆ ಇದನ್ನು ಅಂಥೇಳಿ ಅಲ್ವಾ. ನೋಡೋಣ ಏನು ಮಾಡುತ್ತೆ ಈ ಸರ್ಕಾರ.